Hello everyone, I am Santosh. Today we are going to discuss the very important topic in DBMS, that is about anomalies in relational database design. ಓಕೆ, ಇವತ್ತು ನಾವು ಡಿ ಬಿ ಎಮ್ ಎಸ್ ಅಲ್ಲಿ ನೆಕ್ಸ್ಟ್ ಟಾಪಿಕನ್ನು ಸ್ಟಡಿ ಮಾಡ್ತಾ ಇದೀವಿ. ಅದ್ಯಾವುದು? ಅನಾಮಲೀಸ್ ಇನ್ ರಿಲೇಷನಲ್ ಡೇಟಾಬೇಸ್ ಡಿಸೈನ್. ಅನಾಮಲೀಸ್ ಅಂದರೆ ಏನು? ಪ್ರಾಬ್ಲಮ್ಸ್, ಎರರ್ಸ್. ವೆರಿ ಸಿಂಪಲ್. ಎರರ್ಸ್ ಇನ್ ಡೇಟಾಬೇಸ್ ಡಿಸೈನ್. ಡೇಟಾಬೇಸ್ ಡಿಸೈನಲ್ಲಿ ಎರರ್ಸ್ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಎಲ್ಲ ಡೇಟಾಬೇಸ್ ಡಿಸೈನ್ ಪರ್ಫೆಕ್ಟಾಗಿ ಇರುತ್ತೆ ಅಂತ ನಾವು ಹೇಳೋದಿಲ್ಲ. ಸಮ್ ಡೇಟಾಬೇಸ್ ಡಿಸೈನ್ ಪರ್ಫೆಕ್ಟ್ ಇರಲಿಲ್ಲ ಅಂದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಇವತ್ತು ನಾವು ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಸಿ ವಾಟ್ ಆರ್ ಎನಾಮಲೀಸ್. ಎನಾಮಲೀಸ್ ಅಂದರೆ ಏನು ಅಂತ ಫಸ್ಟ್ ಲೆಟ್ ಅಸ್ ಸಿ. ಎನಾಮಲೀಸ್ ಮೀನ್ಸ್, ಎನಾಮಲೀಸ್ ಆರ್ ಪ್ರಾಬ್ಲಮ್ಸ್ or errors that occur due to poor database design. ಡೇಟಾಬೇಸ್ ಡಿಸೈನ್ ಸರಿ ಇರಲಿಲ್ಲ ಅಂದರೆ ಈ ಎರರ್ಸ್ಗಳು ಅಕ್ಕರ್ ಆಗ್ತವೆ. ಆ್ಯಂಡ್ ಪುವರ್ ಡೇಟಾಬೇಸ್ ಡಿಸೈನ್ ಆ್ಯಂಡ್ ಡೇಟಾ ರಿಡಂಡೆನ್ಸಿ ಅಂದರೆ ಡೇಟಾ ಡುಪ್ಲಿಕೇಶನ್ ಜಾಸ್ತಿ ಇತ್ತು ಡೇಟಾಬೇಸಲ್ಲಿ, ಅವಾಗ ಎರರ್ಸ್ ಆಕರ್ ಆಗ್ತವೆ ಅಂತ ಹೇಳ್ತಾರೆ. ರಿಡಂಡೆನ್ಸಿ ಅಂದ್ರೇನು? ಡುಪ್ಲಿಕೇಶನ್ ಅಂದ್ರೇನು? ಸೇಮ್ ಡೇಟಾ ಇನ್ ಮಲ್ಟಿಪಲ್ ಪ್ಲೇಸಸ್. ಒಂದೇ ಸೇಮ್ ಡೇಟಾ ಭಾಳ ಕಡೆ, ಅದೇ ಡೇಟಾ ಭಾಳ ಕಡೆ ಇದ್ದರೆ ನಾವೇನಂತೀವಿ? ಡೇಟಾ ರಿಡಂಡೆನ್ಸಿ ಅಂತ ಕರಿತೀವಿ. ಡೇಟಾಬೇಸ್ ಕರೆಕ್ಟಾಗಿ ಡಿಸೈನ್ ಆಗಿರಲಿಲ್ಲ ಮತ್ತು ಡೇಟಾಬೇಸಲ್ಲಿ ಸೇಮ್ ಡೇಟಾ ಜಾಸ್ತಿ ಟೈಮ್ ರಿಪೀಟ್ ಆಗಿದ್ದರೆ ಅವಾಗ ಈ ಎರರ್ಸ್ ಆಕರ್ ಆಗ್ತವೆ ಅಂತ ಹೇಳ್ತಾರೆ. ಏನು ಎರರ್ಸ್ ಆಕರ್ ಆಗ್ತವೆ ಅನ್ನೋದನ್ನು ಕೂಡ ನಾವು ನೆಕ್ಸ್ಟ್ ಸ್ಟಡಿ ಮಾಡೋಣ. ಓಕೆ, ಎನಾಮಲೀಸ್ ಆರ್ ಪ್ರಾಬ್ಲಮ್ಸ್ ದ್ಯಾಟ್ ಹ್ಯಾಪನ್ ವೆನ್ ದಿ ಸೇಮ್ ಡೇಟಾ ಈಸ್ ಸ್ಟೋರ್ಡ್ ರಿಪೀಟೆಡ್ಲಿ ಇನ್ ಎ ಟೇಬಲ್. ಒಂದು ಟೇಬಲಲ್ಲಿ ಸೇಮ್ ಡೇಟಾ ಭಾಳ ಸರಿ ನೀವು ಸ್ಟೋರ್ ಮಾಡಿದರೆ ಅದರಿಂದ ಪ್ರಾಬ್ಲಮ್ ಅರೈಸ್ ಆಗ್ತವೆ. ಆ ಪ್ರಾಬ್ಲಮ್ಸ್ಗೆ ಏನಂತಾರೆ? ಎನಾಮಲೀಸ್ ಅಂತ ಕರೀತಾರೆ. ಅದನ್ನು ಕೂಡ ನಾನು ಬರೀತೀನಿ. ಎನಾಮಲೀಸ್ ಆರ್ ಪ್ರಾಬ್ಲಮ್ಸ್. ಇದು ಒಂದು ಸಿಂಪಲ್ ಡೆಫಿನಿಷನ್ ಯು ಕ್ಯಾನ್ ರೈಟ್. ಆರ್ ಪ್ರಾಬ್ಲಮ್ಸ್ ದ್ಯಾಟ್ ಅಕ್ಕರ್ ಆರ್ ದ್ಯಾಟ್ ಹ್ಯಾಪನ್ when the same data is stored repeatedly in a table. one ಟೇಬಲ್ ಅಲ್ಲಿ ಸೇಮ್ ಡೇಟಾನ ರಿಪೀಟೆಡ್ಲಿ ಸ್ಟೋರ್ ಮಾಡೋದ್ರಿಂದ ಅಥವಾ ಆ ಥರ ಡಿಸೈನ್ ಇತ್ತು ಅಂದರೆ ಡೆಫಿನೆಟ್ಲಿ ಅದರಿಂದ ಪ್ರಾಬ್ಲಮ್ಸ್ ಅರೈಸ್ ಆಗ್ತವೆ. ಅವಕ್ಕೆ ಏನಂತ ಕರೀತಾರೆ? ಎನಾಮಲೀಸ್ ಅಂತ ಕರೀತಾರೆ. ಎನಾಮಲೀಸ್ ಆರ್ ಜಸ್ಟ್ ಎರರ್ಸ್. ಹಂಗಂದ್ರೆ ಲೆಟ್ ಅಸ್ ಸಿ ಒನ್ ಸಿಂಪಲ್ ಎಕ್ಸಾಂಪಲ್ ವೇರ್ ವಿ ಹ್ಯಾವ್ ಡುಪ್ಲಿಕೇಶನ್ ಆಫ್ ದಿ ಡೇಟಾ ಇರುವಂಥ ಸಿಂಪಲ್ ಎಕ್ಸಾಂಪಲ್ ನಾವು ನೋಡೋಣ. ಅದರಿಂದ ಏನೇನು ಎರರ್ಸ್ ಆಗ್ಬೋದು ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡೋಣ. ಓಕೆ, ಈ ಸೇಮ್ ಡೇಟಾ ರಿಪೀಟೆಡ್ಲಿ ಸ್ಟೋರ್ ಆಗೋದಕ್ಕೆ ಏನಂತ ಕರೀತಾರೆ? ಡೇಟಾ ರಿಡಂಡೆನ್ಸಿ ಅಂತ ಕರೀತಾರೆ. ಓಕೆ, ಲೆಟ್ ಅಸ್ ಟೇಕ್ ಒನ್ ಸಿಂಪಲ್ ಎಕ್ಸಾಂಪಲ್. ಓಕೆ, ಆ ಟೇಬಲ್ಗೆ ಏನಂತ ಕರೆಯೋಣ? ಸ್ಟೂಡೆಂಟ್ ಇನ್ಫೋ ಟೇಬಲ್ ಇದೆ ಅಂತ ತಿಳ್ಕೊರಿ. ಇದರಲ್ಲಿ ನಾನು ಜಾಸ್ತಿ ಲಾರ್ಜ್ ಟೇಬಲ್ ತೊಗೊಂಡಿಲ್ಲ. ಲೆಟ್ ಅಸ್ ಟೇಕ್ ವೆರಿ ಸಿಂಪಲ್ ಎಕ್ಸಾಂಪಲ್. ಈ ಸ್ಟೂಡೆಂಟ್ ಇನ್ಫೋ ಟೇಬಲಲ್ಲಿ 3 ಕಾಲಮ್ಸ್ ಇದಾವೆ ಅಂತ ತಿಳ್ಕೊರಿ. ಸ್ಟೂಡೆಂಟ್ ಅನ್ನೋದು ಒಂದು ಕಾಲಮ್, ದೆನ್ ಕೋರ್ಸ್, ಆಮೇಲೆ ಆ ಕೋರ್ಸಿಗೆ ರಿಲೇಟ್ ಆಗಿರುವಂಥ ಫೀ. ಓಕೆ, ಯಾವ ಸ್ಟೂಡೆಂಟು ಯಾವ ಕೋರ್ಸಿಗೆ ಜಾಯಿನ್ ಆಗಿದ್ದಾರೆ, ಆಮೇಲೆ ಅದ್ರ ಫೀ ಎಷ್ಟು ಅನ್ನೋದನ್ನು ದೇ ಹ್ಯಾವ್ ಸ್ಟೋರ್ಡ್. ಓಕೆ, ಫಸ್ಟ್ ಸ್ಟೂಡೆಂಟ್ ಈಸ್ ರವಿ ಈಸ್ ಸ್ಟಡಿಂಗ್ ಇನ್ BCA. ಆ BCA ಕೋರ್ಸದ ಫೀ ಎಷ್ಟಿದೆ? 50,000. ಅದೇ ಥರ ಅನದರ್ ಸ್ಟೂಡೆಂಟ್ ಈಸ್ ದೇರ್ ಆಶಾ. ಅವರು BCA. ಅಗೇನ್ BCA ಫೀ ಅಂತೂ ಸೇಮ್ ಇದ್ದೇ ಇರುತ್ತೆ. ದೆನ್ ಮೀನಾ,
she is in BBA course, and fee is definitely difference is there from BCA and BBA. Then Amit is there, ಇವರು BCA ಆಪ್ಟ್ ಮಾಡಿದ್ದಾರೆ. BCA ಇದ್ರೆ ಡೆಫಿನೆಟ್ಲಿ ಫೀ ಕೂಡ ಅಷ್ಟೇ ಇರುತ್ತೆ. ದೆನ್ ಅಗೇನ್ ರವಿ is there, who has opted BSc, and fee is 40,000. ಫಾರ್ BSc ಇದು ನಾವು ಫೀ 30,000 ಸೆಟ್ ಮಾಡೋಣ. ಓಕೆ, ದಿಸ್ ಈಸ್ ವೆರಿ ಸಿಂಪಲ್ ಇನ್ಫಾರ್ಮೇಷನ್. ಆ್ಯಕ್ಚುಲಿ ಅನಾಮಲೀಸ್ ಯಾವುದೇ ನೀವು ಕ್ಲಾಸ್ ವಿಡಿಯೋಸ್ ನೋಡಿದರೆ ಅನಾಮಲೀಸ್ ತೋರ್ಸೋಕ್ಕೋಸ್ಕರ ಒಂದು ಲಾರ್ಜ್ ಟೇಬಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತಾರೆ. ದಟ್ ಈಸ್ ರೈಟ್, ಬಟ್ ಐ ಡೋಂಟ್ ವಾಂಟ್ ಟು ಕನ್ಫ್ಯೂಸ್ ಯು ಮೋರ್. ಸ್ಟೂಡೆಂಟ್ಸು ಜಾಸ್ತಿ ಕಾಲಮ್ಸ್ ಇರೋ ಟೇಬಲ್ ನೋಡಿಬಿಟ್ರೆ ಅವರು ನೋಡೋದೇ ಇಲ್ಲ. ಅದಕ್ಕೋಸ್ಕರ ಐ ಹ್ಯಾವ್ ಟೇಕನ್ ವೆರಿ ವೆರಿ ಸಿಂಪಲ್ ಇನ್ಫಾರ್ಮೇಷನ್. ಇಲ್ಲಿ ಏನಾಗಿದೆ ಆ್ಯಕ್ಚುಲಿ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಇಲ್ಲಿ ಕೋರ್ಸ್ BCA 50,000, BCA 50,000, BCA 50,000 ರಿಪೀಟ್ ಆಗಿದೆ ಅಲ್ವಾ, ಮೆನಿ ಟೈಮ್ಸ್. ಓಕೆ, ಈ ಕೋರ್ಸ್ BCA ಅಂತ ಇದೆ, ಅದಕ್ಕೆ ಫೀ 50,000 ಅಂತ ಇದೆ, ದ್ಯಾಟ್ ಈಸ್ ಫಿಕ್ಸ್ಡ್. ಓಕೆ, ಅದು 3 ಟೈಮ್ಸ್ ಇಲ್ಲಿ ರಿಪೀಟ್ ಆಗಿದೆ. ಸೇಮ್ ಡೇಟಾ ಈಸ್ ಟೋಲ್ಡ್ ಇನ್ ಮಲ್ಟಿಪಲ್ ರೋಸ್. ದಿಸ್ ಈಸ್ ದ ಪ್ರಾಬ್ಲಮ್. ಇದು ಏನು ಪ್ರಾಬ್ಲಮ್ಮು, ಇದರಲ್ಲಿ ಏನಿದೆ ಅಂತ ನಿಮಗೆ ಆ್ಯಕ್ಚುಲಿ ಗೊತ್ತಾಗೋದಿಲ್ಲ. ವೆನ್ ವಿ ಟ್ರೈ ಟು ಸ್ಟಡಿ ದ ಎರರ್ಸ್, ನಾವು ನೆಕ್ಸ್ಟ್ ಅನಾಮಲಿ ಸ್ಟಡಿ ಮಾಡೋಕ್ಕೆ ಟ್ರೈ ಮಾಡೋಣ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಇದರಿಂದ ಪ್ರಾಬ್ಲಮ್ ಏನಾಗ್ಬೋದು. ಆ್ಯಂಡ್ ದಿಸ್ ಹ್ಯಾಸ್ ವೆರಿ ಸಿಂಪಲ್ ಇನ್ಫಾರ್ಮೇಷನ್ ಆಫ್ ಓನ್ಲಿ 5 ಸ್ಟೂಡೆಂಟ್ಸ್. ಲೆಟ್ ಅಸ್ ಸೇ ದಿಸ್ ಈಸ್ ಅಬೌಟ್ 1000 ಸ್ಟೂಡೆಂಟ್ಸ್, 50,000 ಸ್ಟೂಡೆಂಟ್ಸ್, ಹಿಂಗಿತ್ತು ಅಂದರೆ ಏನಾಗುತ್ತೆ, ಆವಾಗ ಸೇಮ್ ಡೇಟಾ ರಿಪೀಟ್ ಆದರೆ ದೇರ್ ವಿಲ್ ಬಿ ಎ ಪ್ರಾಬ್ಲಮ್. ಆವಾಗ ಲೆಟ್ ಅಸ್ ಸಿ ಇಲ್ಲಿ ಏನೇನು ರಿಪೀಟ್ ಆಗಿದೆ ಅಂತ ಮೊದಲು ನಾನು ಬರಿತೀನಿ. ಹಿಯರ್ ಕೋರ್ಸ್ BCA and its fee. Course BCA and its fee is repeated many times. ಡೆಫಿನೆಟ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ ಆ BCA ಮತ್ತು ಅದರ ಫೀ ಜಾಸ್ತಿ ಟೈಮ್ ರಿಪೀಟ್ ಆಗಿದೆ. ನಾನಿಲ್ಲಿ 5 ಸ್ಟೂಡೆಂಟ್ಸ್ ಇನ್ಫಾರ್ಮೇಷನ್ ತೊಗೊಂಡಿದ್ದೀನಿ. ಅಕಸ್ಮಾತ್ 1000 ಸ್ಟೂಡೆಂಟ್ಸ್ 5,000 ಸ್ಟೂಡೆಂಟ್ಸ್ ಇದ್ದರೆ ಅಲ್ಲಿ BCA ಎಷ್ಟು ಜನ BCA ಆಪ್ಟ್ ಮಾಡಿರ್ತಾರೋ ಅವ್ರದ್ದೆಲ್ಲ BCA 50,000 BCA 50,000 ಅಂತ ರಿಪೀಟ್ ಆಗುತ್ತೆ. ದಿಸ್ ಈಸ್ ವಾಟ್, ಇದಕ್ಕೇನಂತೀವಿ, ರಿಡಂಡನ್ಸಿ. BCA 50,000, BCA 50,000, BCA 50,000 3 times it has been repeated. ಯಾವಾಗ ಓನ್ಲಿ ಸ್ಮಾಲರ್ ಸ್ಕೇಲಲ್ಲಿ ಇದ್ರೂ 3 ಸರಿ ರಿಪೀಟ್ ಆಗಿದೆ. ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ, ಎರರ್ಸ್ ವಿಲ್ ಆಕರ್. ಏನೇನು ಎರರ್ಸ್ ಆಗ್ತವೆ ಅಂತ ನಾವು ನೋಡೋಣ. ಏನು ಡಿಸ್ಅಡ್ವಾಂಟೇಜ್ ಇದೆ ಇದರಿಂದ, ಲೆಟ್ ಅಸ್ ಸಿ ಡಿಸ್ಅಡ್ವಾಂಟೇಜಸ್ ಆಫ್ ದಿಸ್ ಡಿಸೈನ್. ಈ ಥರ ಟೇಬಲ್ ಡಿಸೈನ್ ಮಾಡೋದ್ರಿಂದ ಏನು ಡಿಸ್ಅಡ್ವಾಂಟೇಜ್ ಆಗುತ್ತೆ ನೋಡಿದರೆ ಅದು ಅಷ್ಟು ಸಿಂಪಲ್ ಅನಿಸುತ್ತೆ, ಇದು ಕರೆಕ್ಟ್ ಇದೆ ಅಂತಲೇ ಅನಿಸುತ್ತೆ. ಬಟ್ ಸ್ಟಿಲ್ ವಾಟ್ ಆರ್ ದಿ ಡಿಸ್ಅಡ್ವಾಂಟೇಜಸ್, ಏನೇನು ಡಿಸ್ಅಡ್ವಾಂಟೇಜ್ ಆಗ್ಬೋದು, ಇಲ್ಲಿ ಎನಾಮಲೀಸ್ ಆಕರ್ ಆಗ್ತವೆ ಅಂತ ಹೇಳ್ತಾರೆ. ಏನೇನಂದರೆ ಇನ್ಸರ್ಷನ್ ಎನಾಮಲಿ ಆ್ಯಂಡ್ ಡಿಲೀಷನ್ ಎನಾಮಲಿ ಆ್ಯಸ್ ವೆಲ್ ಆ್ಯಸ್ ಅಪ್ಡೇಷನ್ ಎನಾಮಲೀಸ್ ವಿಲ್ ಆಕರ್ ಅಂತ ಹೇಳ್ತಾರೆ. ಹಂಗಂದರೆ ಅವಂದರೆ ಏನು, ವೈ ದೇ ವಿಲ್ ಆಕರ್ ಅನ್ನೋದನ್ನು ಕೂಡ ನಾವು ಸ್ಟಡಿ ಮಾಡಬೇಕು. ವಿಲ್ ಆಕರ್ ಡೆಫಿನೆಟ್ಲಿ ಯಾವಾಗ ಡೇಟಾ ರಿಡಂಡಂಟ್ ಇದ್ದರೆ, ಮತ್ತು ಡೇಟಾ ಇನ್ಕನ್ಸಿಸ್ಟೆನ್ಸಿ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಇನ್ಕನ್ಸಿಸ್ಟೆನ್ಸಿ ಯಾಕೆ ಆಗುತ್ತೆ ಅಂತ ಕೂಡ ನಾವು ಅಬ್ಸರ್ವ್ ಮಾಡೋಣ. ಆ್ಯಂಡ್ ಇನ್ಕ್ರೀಸ್ ಇನ್ ಡೇಟಾಬೇಸ್ ಸೈಜ್, ಡೆಫಿನೆಟ್ಲಿ ಸೇಮ್ ಡೇಟಾನ ಮಲ್ಟಿಪಲ್ ಟೈಮ್ಸ್ ನೀವು ಸ್ಟೋರ್ ಮಾಡ್ತಾ ಹೋದರೆ ಡೇಟಾಬೇಸ್ ಸೈಜಲ್ಲಿ ಇನ್ಕ್ರೀಸ್ ಆಗೇ ಆಗುತ್ತೆ. ಆ್ಯಂಡ್ ಇದರಿಂದ ಡೇಟಾಬೇಸ್ ಪರ್ಫಾರ್ಮೆನ್ಸ್ ಕೂಡ ಸ್ಲೋ ಆಗುತ್ತೆ. DBMSದು ಪರ್ಫಾರ್ಮೆನ್ಸ್ ಸ್ಲೋ ಆಗುತ್ತೆ, ಬಿಕಾಸ್ ಯು ಆರ್ ಸ್ಟೋರಿಂಗ್ ಅನ್ನೆಸೆಸರಿ ಡೇಟಾ. When same data is stored in multiple times unnecessarily in a database, that is called redundancy. ಸೇಮ್ ಡೇಟಾನ ಮಲ್ಟಿಪಲ್ ಟೈಮ್ಸ್ ಸ್ಟೋರ್ ಮಾಡೋದ್ರಿಂದ
ಅದು ಅನ್ನೆಸೆಸರಿಯಾಗಿ ಸ್ಟೋರ್ ಆಗುತ್ತೆ ಆ್ಯಂಡ್ ಡೇಟಾಬೇಸ್ ಸೈಜ್ ವಿಲ್ ಆಲ್ಸೋ ಇನ್ಕ್ರೀಸ್. ಡೇಟಾಬೇಸ್ ಸೈಜ್ ಇನ್ಕ್ರೀಸ್ ಆದರೆ DBMS ಸಾಫ್ಟ್ವೇರ್ದು ಪರ್ಫಾರ್ಮೆನ್ಸ್ ಕೂಡ ಸ್ಲೋ ಆಗುತ್ತೆ ಅಂತ ಹೇಳ್ತಾರೆ. ಹಾಗಂದ್ರೆ we are studying about anomalies in relational database design. Let us see what anomalies may occur. Insertion anomaly occur ಆಗುತ್ತೆ ಅಂತ ಹೇಳ್ತಾರೆ. ಇನ್ಸರ್ಷನ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಡಿಲೀಷನ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅಪ್ಡೇಷನ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಲೆಟ್ ಅಸ್ ಸಿ ಆಲ್ ದೋಸ್ ಒನ್ ಬೈ ಒನ್. ಓಕೆ, ಹಂಗಂದ್ರೆ ಇನ್ಸರ್ಷನ್ ಪ್ರಾಬ್ಲಮ್ ಯಾಕಾಗುತ್ತೆ, ಹೆಂಗಾಗುತ್ತೆ ಅನ್ನೋದನ್ನು ಕೂಡ ನಾವೀಗ ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಸಿ ವಾಟ್ ಈಸ್ ಇನ್ಸರ್ಷನ್ ಅನಾಮಲಿ, ವಾಟ್ ಈಸ್ ಡಿಲೀಷನ್ ಅನಾಮಲಿ, ಆಸ್ ವೆಲ್ ಆಸ್ ವಾಟ್ ಈಸ್ ಅಪ್ಡೇಷನ್ ಅನಾಮಲಿ. ಇಲ್ಲಿ ನಾನು ಸೇಮ್ ಇದೇ ಎಕ್ಸಾಂಪಲ್ ಟೇಬಲ್ ತಗೊಂಡನ್ನೇ 3 ಅನಾಮಲೀಸನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ, ಲೆಟ್ ಅಸ್ ಸಿ. See, the first problem is insertion anomaly. Insertion anomaly ಯಾಕೆ ಆಗುತ್ತೆ ಅಥವಾ ಅಂದರೆ ಏನು ಅಂತ ನೋಡೋಣ. ಓಕೆ, ಫಸ್ಟ್ ಲೆಟ್ ಅಸ್ ಕರೆಕ್ಟ್ ದಿಸ್. First of all, we are going with first error type, that is insertion anomaly. ಅಂದರೆ ಇನ್ಸರ್ಷನ್ ಪ್ರಾಬ್ಲಮ್. ಈಗ ಡೇಟಾ ರಿಡಂಡೆಂಟ್ ಅಥವಾ ಡುಪ್ಲಿಕೇಟೆಡ್ ಡೇಟಾ ಇದ್ರೆ ಇನ್ಸರ್ಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಲೆಟ್ ಅಸ್ ಸಿ ವಾಟ್ ಈಸ್ ದ್ಯಾಟ್. ಹಂಗಂದ್ರೆ ಏನು? ವಿ ಕ್ಯಾನಾಟ್ ಇನ್ಸರ್ಟ್ ದ ಡೇಟಾ without adding unwanted data, without adding extra ಅನ್ವಾಂಟೆಡ್ ಡೇಟಾ. ಈ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನು? ನಾವು ಇಲ್ಲಿ ಹೊಸ ಇನ್ಫಾರ್ಮೇಶನ್ ಹಾಕಕ್ಕೆ ಆಗೋದಿಲ್ಲ. ಯಾವ ಹೊಸ ಇನ್ಫಾರ್ಮೇಶನ್ ಏನಿರ್ಬೋದು ಅಂತ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಫಾರ್ ಎಕ್ಸಾಂಪಲ್, ಈಗ ಹೊಸದಾಗಿ ಕಾಲೇಜಲ್ಲಿ ಹೊಸ ಕೋರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಅದ್ಯಾವುದು? ಬಿಕಾಮ್. ಓಕೆ, ಇನ್ನೂ ಇದರಲ್ಲಿ ಸ್ಟೂಡೆಂಟ್ಸ್ ಅಡ್ಮಿಷನ್ ತೊಗೊಂಡಿಲ್ಲ, ಜಸ್ಟ್ ಬಿಕಾಮ್ ಅನ್ನೋ ಕೋರ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದ್ರದ್ದು ಫೀ ಕೂಡ ಅವರು ಸೆಟ್ ಮಾಡ್ತಾ ಇದ್ದಾರೆ, ಲೈಕ್ 25,000 ಅಂತ ತಿಳ್ಕೊರಿ. ಈಗ ಈ ಇನ್ಫಾರ್ಮೇಷನನ್ನು ಈ ಟೇಬಲಲ್ಲಿ ಇನ್ಸರ್ಟ್ ಮಾಡೋಕ್ಕೆ ಬರುತ್ತೋ ಇಲ್ವೋ ಅನ್ನೋದನ್ನು ನಾವು ಈಗ ಡಿಸ್ಕಸ್ ಮಾಡಬೇಕು. ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಪಾಸಿಬಲ್. ನೀವು ನೋಡ್ರಿ, ಬರೀ ಬಿಕಾಮ್ 25,000 ಅಂತ ಇನ್ಸರ್ಟ್ ಮಾಡೋಕ್ಕೆ ಬರೋದಿಲ್ಲ, ಅನ್ಲೆಸ್ ಇಲ್ಲಿ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಹಾಕ್ಲಾರ್ದೆ ನಾವು ಕೋರ್ಸ್ ಇನ್ಫಾರ್ಮೇಷನ್ ಹಾಕಕ್ಕೆ ಬರೋದಿಲ್ಲ. ಇಫ್ ದ ಸ್ಟೂಡೆಂಟ್ಸ್ ಹ್ಯಾಸ್ ಬೀನ್ ಗಿವನ್ ವಿತ್ ರಿಜಿಸ್ಟರ್ ನಂಬರ್ಸ್ ಕೂಡ ಇದಾವಂತ ತಿಳ್ಕೊರಿ. ಈ ಥರ 1 2 3 4 5. ಓಕೆ, ಈಗ ಸ್ಟೂಡೆಂಟೇ ಇಲ್ಲದೆ ರಿಜಿಸ್ಟರ್ ನಂಬರ್ ಯು ಕನ್ಸಿಡರ್ ಇಟ್ ಆಸ್ ಪ್ರೈಮರಿ ಕೀ. ಇದು ಪ್ರೈಮರಿ ಕೀ ಇದೆ ಅಂತ ತಿಳ್ಕೊರಿ. ಅಂದರೆ ಡೆಫಿನೆಟ್ಲಿ ನೀವು ಇಲ್ಲಿ ಇನ್ಫಾರ್ಮೇಷನ್ ಹಾಕಲೇಬೇಕಲ್ಲ. ಸ್ಟೂಡೆಂಟ್ ಇನ್ಫಾರ್ಮೇಷನ್ ಇಲ್ಲದೆ ಕೋರ್ಸ್ ಇನ್ಫಾರ್ಮೇಷನ್ ಹಾಕಕ್ಕೆ ಬರೋದಿಲ್ಲ ಈ ಟೇಬಲ್ ಡಿಸೈನಲ್ಲಿ. ದಿಸ್ ಈಸ್ ದ ಪ್ರಾಬ್ಲಮ್. ವಿ ಕೆನಾಟ್ ಇನ್ಸರ್ಟ್ ದ ಡೇಟಾ ವಿದೌಟ್ ಆ್ಯಡಿಂಗ್ ಎಕ್ಸ್ಟ್ರಾ ಅನ್ವಾಂಟೆಡ್ ಡೇಟಾ. ಹಂಗಂದ್ರೆ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಅದು ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಅದನ್ನು ಹಾಕ್ಲಾರ್ದೆ ನಿಮಗೆ ಬೇಕಾದ ಕೋರ್ಸನ್ನು ಇದರಲ್ಲಿ ಇನ್ಸರ್ಟ್ ಮಾಡೋಕ್ಕೆ ಬರೋದಿಲ್ಲ. ದಿಸ್ ಈಸ್ ದ ಪ್ರಾಬ್ಲಮ್. ದಿಸ್ ಈಸ್ ವಾಟ್ ಇನ್ಸರ್ಷನ್ ಅನಾಮಲಿ. ಗಾಟ್ ಇಟ್? ಹೊಸ ಕೋರ್ಸ್ ಇದರಲ್ಲಿ ಇನ್ಸರ್ಟ್ ಮಾಡೋಕ್ಕೆ ಬರೋದೇ ಇಲ್ಲ. ನೀವು ಹೊಸ ಕೋರ್ಸ್ ಹಾಕಬೇಕಂದ್ರೆ ಸ್ಟೂಡೆಂಟನ್ನು ಹಾಕಬೇಕು, ಬಿಕಾಸ್ ಪ್ರೈಮರಿ ಕೀ ಕಾಲಮ್ ಡೇಟಾ ನೀವು ಖಾಲಿ ಬಿಡೋಕ್ಕೆ ಬರೋದಿಲ್ಲ. ಓಕೆ, ಗಾಟ್ ಇಟ್? ಅರ್ಥ ಆಯ್ತಲ್ಲ? ದಿಸ್ ಈಸ್ ವಾಟ್ ಇನ್ಸರ್ಷನ್ ಅನಾಮಲಿ. ಕಂಪ್ಲೀಟ್ಲಿ ರೋ ಬೈ ರೋನೇ ನಾವು ಡೇಟಾ ಇನ್ಸರ್ಟ್ ಮಾಡಬೇಕಾಗುತ್ತೆ ರಿಲೇಷನಲ್ ಡೇಟಾಬೇಸಲ್ಲಿ. ದ್ಯಾಟ್ಸ್ ವೈ ಬರೀ ಬಿಕಾಮ್ ಅನ್ನೋ ಕೋರ್ಸ್ ಇನ್ಫಾರ್ಮೇಷನ್ ನೀವು ಹಾಕಕ್ಕೆ ಬರೋದಿಲ್ಲ. ಅದು ಯಾವಾಗ ಹಾಕಕ್ಕೆ ಬರ್ತಿತ್ತು ಅಂದರೆ, ಕೋರ್ಸ್ ಅನ್ನೋದು ಸಪ್ರೇಟ್ ಟೇಬಲ್ ಇದ್ದಿತ್ತು ಅಂದರೆ ಆಲ್ರೆಡಿ. ಇಲ್ಲಿ ನೀವು ಸ್ಟೂಡೆಂಟ್ ಕೋರ್ಸ್ ಎರಡನ್ನು ಮಿಕ್ಸ್ ಮಾಡಿರೋದ್ರಿಂದ ಟೇಬಲಲ್ಲಿ ಬರೀ ಕೋರ್ಸ್ ಅಷ್ಟೇ ಇನ್ಫಾರ್ಮೇಷನ್ ಹಾಕಕ್ಕೆ ಬರೋದಿಲ್ಲ, ಬರೀ ಸ್ಟೂಡೆಂಟ್ ಅಷ್ಟೇ ಇನ್ಫಾರ್ಮೇಷನ್ ಹಾಕಕ್ಕೂ ಬರೋದಿಲ್ಲ. ದಿಸ್ ಇಸ್ ದ ಪ್ರಾಬ್ಲಮ್. ಇದಕ್ಕೇನಂತಾರೆ? ಇನ್ಸರ್ಷನ್ ಅನಾಮಲಿ ಅಂತ ಕರೀತಾರೆ. ಓಕೆ,
ಅದನ್ನು ಜಸ್ಟ್ ತೋರ್ಸೋಕ್ಕೋಸ್ಕರ ನಾನಿಲ್ಲಿ ಪ್ರೈಮರಿ ಕೀ ಹಾಕಿ ಸೆಟ್ ಮಾಡಿ ತೋರಿಸಿದೆ. ಅದನ್ನು ನೀವು ಪ್ರೈಮರಿ ಕೀ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡಿದ್ರು ಓಕೆ, ದಟ್ ಈಸ್ ಫೈನ್. ಎವ್ರಿ ಟೇಬಲ್ ಶುಡ್ ಹ್ಯಾವ್ ಪ್ರೈಮರಿ ಕೀ, ಅದಂತೂ ಕರೆಕ್ಟ್ ಇದೆ. ಲೆಟ್ ಅಸ್ ಸಿ ಅನದರ್ ಪ್ರಾಬ್ಲಮ್, ದಟ್ ಈಸ್ ಡಿಲೀಷನ್ ಅನಾಮಲಿ. ಡಿಲೀಷನ್ ಅನಾಮಲಿ ಅಂದರೆ ಡಿಲೀಟ್ ಮಾಡುವಾಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದು ಹೆಂಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ದಿಸ್ ಡಿಲೀಷನ್ ಅನಾಮಲಿ. ಡಿಲೀಟಿಂಗ್ ಒನ್ ರೋ, deleting one row or one record removes important data. ನೀವು ಯಾವುದೋ ಒಂದು ಇನ್ಫಾರ್ಮೇಶನ್ ಡಿಲೀಟ್ ಮಾಡಕ್ಕೆ ಟ್ರೈ ಮಾಡಿದರೆ ಅದ್ರ ಜೊತೆಗಿರೋ ಇನ್ನೂ ಒಂದು ಇಂಪಾರ್ಟೆಂಟ್ ಡೇಟಾನು ಡಿಲೀಟ್ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಹಂಗಂದ್ರೆ ವಾಟ್ ಈಸ್ ದ್ಯಾಟ್? ಫಾರ್ ಎಕ್ಸಾಂಪಲ್ ಈಗ ನಾವು ಈ ಮೀನಾ ಅನ್ನೋ ಸ್ಟೂಡೆಂಟನ್ನು ಡಿಲೀಟ್ ಮಾಡಬೇಕಾಗಿದೆ ಅಂತ ತಿಳ್ಕೊರಿ. ಇಫ್ ವಿ ಟ್ರೈ ಟು ಡಿಲೀಟ್ ಸ್ಟೂಡೆಂಟ್ ಮೀನಾ, ಈ ಮೀನಾಗೆ ರಿಲೇಟ್ ಆಗಿರೋ ಎಲ್ಲ ಡೇಟಾನು ಅವಾಗ ಏನಾಗ್ಬಿಡುತ್ತೆ, ಡಿಲೀಟ್ ಆಗಿಬಿಡುತ್ತೆ. ದಿಸ್ ಈಸ್ ದ ಪ್ರಾಬ್ಲಮ್. ಯಾಕಂದರೆ ನೀವು ಸ್ಟೂಡೆಂಟು ಕೋರ್ಸು ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ಡೇಟಾಬೇಸಲ್ಲಿ DBMS ಕ್ವೆರೀಸಲ್ಲಿ ನೀವು ಕಂಪ್ಲೀಟ್ ರೋನೇ ಡಿಲೀಟ್ ಮಾಡಬೇಕು. ಇಂಡಿವಿಜುವಲ್ ಸೆಲ್ ಡೇಟಾ ಅಂತೂ ಡಿಲೀಟ್ ಮಾಡೋಕ್ಕಾಗೋದಿಲ್ಲ ವೆನ್ ವಿ ಹ್ಯಾವ್ ಸೆಟ್ ವಿತ್ ಪ್ರೈಮರಿ ಕೀಸ್ ಆ್ಯಂಡ್ ಎವ್ರಿಥಿಂಗ್. ಓಕೆ, ಈ ಮೀನಾ ಅನ್ನೋ ನೀವು ಇನ್ಫಾರ್ಮೇಷನ್ ಡಿಲೀಟ್ ಮಾಡೋಕ್ಕೆ ಟ್ರೈ ಮಾಡಿದರೆ ಅದ್ರ ಜೊತೆ ಕಂಪ್ಲೀಟ್ ರೋನೇ ಡಿಲೀಟ್ ಆಗಿಬಿಡುತ್ತೆ. ಇದರ ಅರ್ಥ ಏನು? ಡಿಲೀಟಿಂಗ್ ಒನ್ ರೋ ರಿಮೂವ್ಸ್ ಇಂಪಾರ್ಟೆಂಟ್ ಡೇಟಾ. BBA ಕೋರ್ಸ್ನೇ ಡಿಲೀಟ್ ಆಗಿಬಿಡುತ್ತಲ್ಲ. ದಿಸ್ ಈಸ್ ದ ಪ್ರಾಬ್ಲಮ್. ಎಂಟೈರ್ ರೋ ವಿಲ್ ಬಿ ಡಿಲೀಟೆಡ್. ದ್ಯಾಟ್ ಡಿಲೀಟ್ಸ್ ಎ ಕೋರ್ಸ್ BBA ಕಂಪ್ಲೀಟ್ಲಿ ಫ್ರಾಮ್ ದಿ ಡೇಟಾಬೇಸ್. ಆ ಕಾಲೇಜಲ್ಲಿ BBA ಕೋರ್ಸೇ ಇಲ್ಲ ಅಂತ ಆಯ್ತಲ್ಲ. ದಿಸ್ ಈಸ್ ದ ಪ್ರಾಬ್ಲಮ್, ಡಿಲೀಷನ್ ಪ್ರಾಬ್ಲಮ್ ಅಂತ ನಾವು ಕರಿತೀವಿ. ಅದನ್ನೇ ನಾನು ಇಲ್ಲಿ ಬರಿತೀನಿ. ಇಫ್ ವಿ ಟ್ರೈ ಟು ಡಿಲೀಟ್ ಸ್ಟೂಡೆಂಟ್ ಮೀನಾ, ಈ ಟೇಬಲಲ್ಲಿ ಮೀನಾ ಅನ್ನೋ ಸ್ಟೂಡೆಂಟನ್ನು ಡಿಲೀಟ್ ಮಾಡೋಕ್ಕೆ ಟ್ರೈ ಮಾಡಿದರೆ ದ್ಯಾಟ್ ಆಲ್ಸೋ ಡಿಲೀಟ್ಸ್ ದ ಕೋರ್ಸ್ BBA. ದಿಸ್ ಈಸ್ ದ ಪ್ರಾಬ್ಲಮ್. ಯಾಕಂದರೆ ನೀವು ಸ್ಟೂಡೆಂಟ್ ಕೋರ್ಸ್ ಜಾಯಿಂಟ್ ಮಾಡಿ ಹಾಕಿರಿ, ಇದೇ ಪ್ರಾಬ್ಲಮ್ ಆಗಿದೆ. ದಟ್ಸ್ ವೈ ಡೇಟಾಬೇಸ್ ಡಿಸೈನ್ ಪರ್ಫೆಕ್ಟ್ ಇರಬೇಕು ಅಂತ ಅವ್ರು ಹೇಳ್ತಾರೆ. ಗೊತ್ತಾಯ್ತಲ್ಲ? ಒಂದು ಇನ್ಫಾರ್ಮೇಷನ್ ಡಿಲೀಟ್ ಮಾಡೋಕ್ಕೆ ಟ್ರೈ ಮಾಡಿದರೆ ಅದು ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ನು, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೂಡ ಡಿಲೀಟ್ ಆಗುತ್ತೆ. ದಿಸ್ ಈಸ್ ದ ಇಶ್ಯೂ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಅಪ್ಡೇಟ್ ಅನಾಮಲಿ ಅಥವಾ ಮಾಡಿಫಿಕೇಶನ್ ಅನಾಮಲಿ ಅಂತಲೂ ಕರೀತಾರೆ. ಮಾಡಿಫಿಕೇಶನ್ ಅನಾಮಲಿ, ಅಪ್ಡೇಷನ್ ಪ್ರಾಬ್ಲಮ್ ಅಂದರೆ ಏನು ಅಂತ ನೋಡೋಣ. ಅಪ್ಡೇಟ್ ಮಾಡುವಾಗ ವೆರಿ ಕೇರ್ಫುಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಬಿಕಾಸ್ ಸೇಮ್ ಡೇಟಾ ಈಸ್ ಸ್ಟೋರ್ಡ್ ಇನ್ ಮಲ್ಟಿಪಲ್ ರೋಸ್, ಮಲ್ಟಿಪಲ್ ಟೈಮ್ಸ್ ಡೇಟಾ ಸ್ಟೋರ್ ಆಗಿದೆ. ಫಾರ್ ಎಕ್ಸಾಂಪಲ್ ನಾನು ಸಿಂಪಲಾಗಿ ನಂಗೆ ಏನು ಮಾಡಬೇಕಾಗಿದೆ ಇಲ್ಲಿ, ಫಸ್ಟ್ ನಾನು ಅಪ್ಡೇಟ್ ಅನಾಮಲಿ ಅಂದರೆ ಬರಿತೀನಿ. ಅಪ್ಡೇಟಿಂಗ್ ಸಮ್ ಡೇಟಾ updating same data in multiple places may lead to inconsistency. ಇದರಿಂದ ಇನ್ಕನ್ಸಿಸ್ಟೆನ್ಸಿ ಆಗುತ್ತೆ ಯಾವಾಗ? ಇಫ್ ನಾಟ್ ಅಪ್ಡೇಟೆಡ್ ಪ್ರಾಪರಾಗಿ ಅಪ್ಡೇಟ್ ಮಾಡಲಿಲ್ಲ ಅಂದರೆ ಡೆಫಿನೆಟ್ಲಿ ಇನ್ಕನ್ಸಿಸ್ಟೆನ್ಸಿ ಇಶ್ಯೂ ಆಗುತ್ತೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನನಗೆ ಏನು ಮಾಡಬೇಕಾಗಿದೆ, ಸಿಂಪಲ್ ಆಗಿ ಈ BCA ಕೋರ್ಸದ್ದು ಫೀ ಒಂದು 5,000 ಇನ್ಕ್ರೀಸ್ ಮಾಡಬೇಕಾಗಿದೆ. ಫಾರ್ ಎಕ್ಸಾಂಪಲ್, ಇಫ್ ಫೀಸ್ ಆಫ್ BCA ಚೇಂಜ್ಡ್ ಟು BCA ಫೀಸ್, ವಿ ವಾಂಟ್ ಟು ಸೆಟ್ ಇಟ್ ಟು 55,000.
ಇದು ಒಂದು ಸಿಂಪಲ್ ಸಿನಾರಿಯೋ. ಏನು BCAದ ಫೀ 55,000 ಮಾಡಬೇಕಾಗದೆ, ಇರೋದು ಆ್ಯಕ್ಚುಲಿ 50,000 ಇತ್ತು. ಇದೊಂದು ಸಿಂಗಲ್ ಟಾಸ್ಕ್ ಆ್ಯಕ್ಚುಲಿ. ಬಟ್ ಇಲ್ಲಿ BCA ಅನ್ನೋದು 3 ಕಡೆ ಸ್ಟೋರ್ ಆಗಿರೋದ್ರಿಂದ 3 ಕಡೆ ಅಪ್ಡೇಟ್ ಮಾಡಬೇಕು. ಆ್ಯಂಡ್ ಅಪ್ಡೇಟ್ ಕರೆಕ್ಟ್ ಆಗಬೇಕು. ಒಂದು ಕಡೆ 50,000, ಇನ್ನೊಂದು ಕಡೆ 55,000, ಮತ್ತೊಂದು ಕಡೆ 50,000. ಹಿಂಗಾದರೆ ದಟ್ ಈಸ್ ಕಾಲ್ಡ್ ಇನ್ಕನ್ಸಿಸ್ಟೆನ್ಸಿ. ಅದಕ್ಕೆ ಅಪ್ಡೇಟ್ ಮಾಡುವಾಗ ವೆರಿ ಕೇರ್ಫುಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ. ವೆನ್ ವಿ ಹ್ಯಾವ್ ಡೇಟಾಬೇಸ್ ದಿಸ್ ಟೈಪ್ ಆಫ್ ಪುವರ್ ಡಿಸೈನ್ ಆಫ್ ದಿ ಡೇಟಾಬೇಸ್ ಕರೆಕ್ಟಾಗಿ ಡಿಸೈನ್ ಆಗಿಲ್ಲ, ಸೇಮ್ ಇನ್ಫಾರ್ಮೇಷನ್ ಮಲ್ಟಿಪಲ್ ಟೈಮ್ಸಲ್ಲಿ ಸ್ಟೋರ್ ಇರೋದ್ರಿಂದ ಎಲ್ಲ ಕಡೆನೂ ಅಪ್ಡೇಟ್ ಆಗಬೇಕು. ಅದನ್ನು ನೋಡ್ಕೊಳ್ಳೋದು ಜವಾಬ್ದಾರಿ ನಮ್ಮದೇ ಇರುತ್ತೆ. ಅದೇ BCA ಅನ್ನೋದು ಕೋರ್ಸ್ ನೀವು ಸಪ್ರೇಟಾಗಿ ಸ್ಟೋರ್ ಮಾಡಿ ಇಟ್ಟಿದ್ರೆ ಅಂದರೆ BCA 50,000, ಅದನ್ನು 50,000 55,000 ಮಾಡೋದು ವೆರಿ ಸಿಂಪಲ್ ವೇ. ಒಂದೇ ಕಡೆ ಚೇಂಜ್ ಮಾಡಿಬಿಡ್ತೀರಿ. ಬಟ್ ಇಲ್ಲಿ 1000 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ತಿಳ್ಕೊರಿ, ಅದರಲ್ಲಿ 900 ಹುಡುಗರೆಲ್ಲ BCAದವರೇ ಇದ್ದಾರೆ ಅಂತ ತಿಳ್ಕೊಳ್ಳೋಣ. 900 ಟೈಮ್ಸ್ ಇಟ್ ಶುಡ್ ಚೇಂಜ್. ಅಪ್ಡೇಟ್ ಕರೆಕ್ಟ್ 900 ಕಡೆನೂ ಅದು ಅಪ್ಡೇಟ್ ಆಗಲೇಬೇಕು. ಒಂದು ಕಡೆ 50,000 ಉಳಿತು, ಒಂದು ಕಡೆ 55,000 ಆಯ್ತು ಅಂದರೆ ದೇರ್ ಈಸ್ ಎ ಇನ್ಕನ್ಸಿಸ್ಟೆನ್ಸಿ. ಡೆಫಿನೆಟ್ಲಿ ಅದಕ್ಕೆ ಇನ್ಕನ್ಸಿಸ್ಟೆನ್ಸಿ ಅಂತ ಕರೀತಾರೆ. ದಟ್ ಈಸ್ ದ ಪ್ರಾಬ್ಲಮ್. ಅದೊಂದು ಅಪ್ಡೇಟ್ ಎನಮಲಿ. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಇಫ್ BCA ಫೀಸ್ ಚೇಂಜ್ ಟು 55,000, we need to update the information. We need to update it in all its occurrences. Occurrences ಅಂದರೆ ಅದು ಎಲ್ಲೆಲ್ಲಿ BCA ಅಂತ ಇದೇನೋ, 50,000 ಅಂತ ಇದೇನೋ, ಅಲ್ಲೆಲ್ಲ ಕಡೆನೂ 55,000 ಮಾಡಬೇಕಾಗತ್ತೆ. ಒಂದು ಕಡೆ ಮಿಸ್ ಆದರೂ ದಟ್ ಈಸ್ ರಾಂಗ್ ಡೇಟಾ. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಇದೇನೋ ಅಪ್ಡೇಷನ್ ಅಪ್ಡೇಷನ್ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಐ ವಾಂಟ್ ಟು ಶೋ. ಅದಕ್ಕೆ ನಾನು ಇಲ್ಲಿ ಪ್ರೈಮರಿ ಕೀ ತೊಗೊಂಡಿರಲಿಲ್ಲ, ಯಾಕಂತ ನನಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಅಪ್ಡೇಟ್ ದ ಇನ್ಫಾರ್ಮೇಷನ್ ಆಫ್ ರವಿ. BCAನಲ್ಲಿ ಯಾರು ರವಿ ಇದ್ದಾರೋ ಅವ್ರದ್ದು BCA ತೆಗೆದು ಕೋರ್ಸ್ BComಗೆ ಶಿಫ್ಟ್ ಮಾಡಬೇಕಂತ ಮಾಡಿದ್ದೀನಿ ಅಂತ ತಿಳ್ಕೊರಿ. ಯಾರು ರವಿ BCAನಲ್ಲಿದ್ದಾರೋ ಅವ್ರನ್ನ BComಗೆ ಶಿಫ್ಟ್ ಮಾಡಬೇಕು. ಅಂದರೆ ರವಿದು ಕೋರ್ಸ್ BCom ಮಾಡಬೇಕು. ಈಗ ರವಿ ಯಾರು, ಇವ್ರದ್ದು ಆ್ಯಕ್ಚುಲಿ ನನಗೆ ಅಪ್ಡೇಟ್ ಮಾಡಬೇಕಾಗಿರೋದು ಇವ್ರದ್ದು. ಈಗ ಹೆಂಗೆ ಅಪ್ಡೇಟ್ ಮಾಡ್ತೀರಿ? ಯು ಆರ್ ಯೂಸಿಂಗ್ ಅಪ್ಡೇಟ್ ಕ್ವೆರಿ. ಓಕೆ, ರವಿದು BCA ಇದ್ದಿದ್ದು BCom ಮಾಡ್ಬೇಕಂತ ಹೇಳ್ತೀರಿ. ಈ ರವಿನ ನೀವು ಅಪ್ಡೇಟ್ ಮಾಡಕ್ಕೆ ಹೋದರೆ ಈ ರವಿನೂ ಅಪ್ಡೇಟ್ ಆಗ್ತಾರೆ. ಇದೇ ನೋಡ್ರಿ ಪ್ರಾಬ್ಲಮ್ ವಿತ್ ದ ಡೇಟಾ ಡುಪ್ಲಿಕೇಶನ್. ಅದಕ್ಕೆ ನಾವು ಪ್ರೈಮರಿ ಕೀಸ್ ಯೂಸ್ ಮಾಡ್ತೀವಿ. ಇದೊಂದು ಎನದರ್ ಸಿಂಪಲ್ ವೇ ಟು ನೋ ವೈ ಡುಪ್ಲಿಕೇಶನ್ ಬ್ರಿಂಗ್ಸ್ ಪ್ರಾಬ್ಲಮ್. ಆ್ಯಕ್ಚುಲಿ ನಿಮಗೆ ಅಪ್ಡೇಟ್ ಮಾಡಬೇಕಾಗಿರೋದು ಫಸ್ಟ್ ರವಿ. ಈ ರವಿನ BComಗೆ ನೀವು ಶಿಫ್ಟ್ ಮಾಡೋರದಿರಿ. ವೇರ್ ಸ್ಟೂಡೆಂಟ್ ಇಕ್ವಲ್ ರವಿ, ಸ್ಟೂಡೆಂಟ್ ನೇಮ್ ರವಿ ಅಂತ ಹಾಕಿಬಿಟ್ರೆ BComಗೆ ಸೆಟ್ ಮಾಡಿದರೆ BCom ಅಂತ ಬಂದ್ಬಿಡುತ್ತೆ. ಇವನ್ ಇಲ್ಲೂ ಚೇಂಜ್ ಆಗುತ್ತದು ವೆನ್ ಯು ಅಪ್ಡೇಟ್ ಇಟ್ ವಿದೌಟ್ ಪ್ರೈಮರಿ ಕೀಸ್. ಅದಕ್ಕೆ ನಾನು ಪ್ರೈಮರಿ ಕೀ ಹಾಕ್ಲಾರ್ದೆ ಇದು ಎಕ್ಸಾಂಪಲ್ ಕೊಟ್ಟಿದ್ದೆ, ಇದು ಒಂದು ಅರ್ಥ ಆಗಲಿ ಅಂತ. ಓಕೆ, ಡುಪ್ಲಿಕೇಶನ್ ಬ್ರಿಂಗ್ಸ್ ಸೋ ಮಚ್ ಆಫ್ ಪ್ರಾಬ್ಲಮ್ಸ್. See, all anomalies will occur because the same information is stored multiple times. ಇವೆಲ್ಲ ಎರರ್ಸ್ ಯಾಕೆ ಆಗ್ತಾವ ಅಂದರೆ ಸೇಮ್ ಇನ್ಫಾರ್ಮೇಷನ್ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಸ್ಟೋರ್ ಮಾಡಿದ್ದಾರೆ, ಅದೇ ಪ್ರಾಬ್ಲಮ್. ಅದಕ್ಕೆ ರಿಲೇಷನಲ್ ಡೇಟಾಬೇಸ್ ಡಿಸೈನ್ ಕರೆಕ್ಟಾಗಿ ಮಾಡಬೇಕು. ಆ್ಯಂಡ್ ಆದಷ್ಟು ಡುಪ್ಲಿಕೇಶನ್ ಬರದೇ ಇರೋ ಥರ ನೋಡ್ಕೋಬೇಕು. ಡುಪ್ಲಿಕೇಶನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ಆದಷ್ಟು we can avoid it. Okay, got it? ಅರ್ಥ ಆಯ್ತಲ್ಲ? ವಾಟ್ ಈಸ್ anomalies in relational database design? You will definitely, this is very important concept when we want to study next normalization. ಅಲ್ಲಿ ಇದು ಹೆಲ್ಪ್ ಆಗುತ್ತೆ. ಹಂಗಂದರೆ how the database
ಡಿಸೈನ್ ಶುಡ್ ಬಿ ಅನ್ನೋದನ್ನು ನಾವು ನಾರ್ಮಲೈಸೇಷನಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, got it? If you have any questions, you can comment, and if you are new to the channel, please subscribe and share the video. Thank you.